ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ವ್ಯಾಲ್ಯೂ ಆಫ್ ಸಪ್ಲೈ ಇನ್ ಜಿ ಎಸ್ ಟಿ ಒಳಗೆ ವ್ಯಾಲ್ಯೂ ಆಫ್ ಸಪ್ಲೈ ಅಂದ್ರೇನು, ಅದನ್ನ ಯಾವ ಥರ ಕ್ಯಾಲ್ಕುಲೇಷನ್ ಮಾಡ್ತಾರೆ, ವಾಟ್ ಆರ್ ದ ಡಿಫ್ರೆಂಟ್ ಟೈಪ್ಸ್ ಆಫ್ ಸಪ್ಲೈ, ಯಾವ ಟೈಪ್ ಸಪ್ಲೈ ಅದು, ವ್ಯಾಲ್ಯೂ ಆಫ್ ಸಪ್ಲೈ ಒಳಗೆ ವಾಟ್ ಆರ್ ದ ಐಟಮ್ಸ್ ಆರ್ ಇನ್ಕ್ಲೂಡೆಡ್ ಆರ್ ವಾಟ್ ಆರ್ ದ ಐಟಮ್ಸ್ ಆರ್ ನಾಟ್ ಇನ್ಕ್ಲೂಡೆಡ್, ಅಂದರೆ ಯಾವ ಐಟಮ್ಸ್ ನಾವು ಇನ್ಕ್ಲೂಡ್ ಮಾಡ್ತೀವಿ, ಯಾವ ಐಟಮ್ಸ್ನ ನಾವು ಇನ್ಕ್ಲೂಡ್ ಮಾಡಲ್ಲ. ಅಂದರೆ ಇಟ್ ಮೀನ್ಸ್ ವಾಟ್, ಈಗ ವ್ಯಾಲ್ಯೂ ಆಫ್ ಸಪ್ಲೈ ಅಂತ ಬಂದಾಗ ಇಟ್ ಇನ್ಕ್ಲೂಡ್ಸ್ ದ ಕಂಪ್ಲೀಟ್ the price of the goods and what are the expenses are relating to supply. It includes complete price, total amount of, this is also called as transaction value. ಹಂಗಂದ್ರೆ ಇಟ್ ಮೀನ್ಸ್ ನಮಗೆ ಗೊತ್ತಿರೋ ಹಂಗೆ ಏನು ಅಂತಂದರೆ ವ್ಯಾಲ್ಯೂ ಆಫ್ ಸಪ್ಲೈ ಅಂದರೆ ಏನಂತಂದರೆ ಟ್ರಾನ್ಸಾಕ್ಷನ್ ವ್ಯಾಲ್ಯೂ. ಇಟ್ಸ್ ಎ ಸಿಂಪಲ್ ಇಲ್ಲೈತೆ ನೋಡ್ರಿ, ಟ್ರಾನ್ಸಾಕ್ಷನ್ ವ್ಯಾಲ್ಯೂ. ಹಂಗಂದ್ರೆ ವ್ಯಾಲ್ಯೂ ಆಫ್ ಸಪ್ಲೈ ಅಂದರೆ ನಾವೇನು ಒಂದು ಟ್ರಾನ್ಸಾಕ್ಷನ್ ಮಾಡಾಕತ್ತಿರ್ತೀವಿ ಅದರದ್ದು ಟೋಟಲ್ ವ್ಯಾಲ್ಯೂ ಇಟ್ ಇನ್ಕ್ಲೂಡ್ಸ್ ಸಿ ಎಸ್ ಟಿ. ಅಂದರೆ ಇಟ್ ಮೀನ್ಸ್ ವಾಟ್, ಏನು ನಾವು ವ್ಯಾಲ್ಯೂ ಆಫ್ ಸಪ್ಲೈ ಮೇಲೆ ನಾವು ಜಿ ಎಸ್ ಟಿ ಕ್ಯಾಲ್ಕುಲೇಟ್ ಮಾಡೋದ್ರಿಂದ, ಹಾಗಂದ್ರೆ ದ ವ್ಯಾಲ್ಯೂ ಆಫ್ ಸಪ್ಲೈ ಇಟ್ ಇನ್ಕ್ಲೂಡ್ಸ್ ದ ಸಮ್ ರಿಲೇಟೆಡ್ ಎಕ್ಸ್ಪೆನ್ಸಸ್ ಆ್ಯಂಡ್ ಇಟ್ ಎಕ್ಸ್ಕ್ಲೂಡ್ಸ್ ದ ಸಮ್ ಐಟಮ್ಸ್. ಇವನ್ನೆಲ್ಲ ಹೇಳ್ಕೊಂಡ್ಮೇಲೆ ಫೈನಲ್ ಅಮೌಂಟ್ ಏನು ಬರುತ್ತೆ, ಆ್ಯಂಡ್ ದಾಟ್ ಅಮೌಂಟು ನಾವೇನು ಮಾಡ್ತೀವಿ, ಜಿ ಎಸ್ ಟಿನ ಕ್ಯಾಲ್ಕುಲೇಷನ್ ಮಾಡ್ತೀವಿ. ಹಾಗಂದ್ರೆ ಇವ್ರು ಏನು ಹೇಳ್ತಾ ಹೋಗ್ತಾರೆ, ವ್ಯಾಲ್ಯೂ ಆಫ್ ಸಪ್ಲೈ ರೆಫರ್ಸ್ ಟು ದ ಅಮೌಂಟ್ ಆನ್ ವಿಚ್ ಜಿ ಎಸ್ ಟಿ ಇಸ್ ಕ್ಯಾಲ್ಕುಲೇಟೆಡ್. ಅಂದರೆ ವ್ಯಾಲ್ಯೂ ಆಫ್ ಸಪ್ಲೈ ಅಂದರೆ ಇಟ್ ಈಸ್ ನಥಿಂಗ್ ಬಟ್ ಎನ್ ಅಮೌಂಟ್, ಒಂದು ಅಮೌಂಟ್ ಅದು ಆನ್ ವಿಚ್ ವಿಲ್ ಕ್ಯಾಲ್ಕುಲೇಟ್ ದ ಜಿ ಎಸ್ ಟಿ ಆ್ಯಂಡ್ ಇಟ್ ಇಸ್ ಟೈಪಿಕಲಿ ಟ್ರಾನ್ಸಾಕ್ಷನ್ ವ್ಯಾಲ್ಯೂ. ಹಂಗಂದ್ರೆ ಇದೇನಂತ ಅರ್ಥ ಅಂತಂದರೆ ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಅಂತ ಅರ್ಥ. ಅಥವಾ ದಟ್ ಇಸ್ ಆಲ್ಸೋ ಕಾಲ್ಡ್ ಆ್ಯಸ್ ಪ್ರೈಸ್ ಆ್ಯಕ್ಚುಲಿ ಪೇಯ್ಡ್ ಆರ್ ಪೇಬಲ್ ಫಾರ್ ದ ಸಪ್ಲೈ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್. ಈಗ ಗೂಡ್ಸ್ ಆ್ಯಂಡ್ ಸರ್ವಿಸಸ್ನ ಸಪ್ಲೈ ಮಾಡೋದಕ್ಕೋಸ್ಕರ ವಾಟ್ ಆ್ಯಕ್ಚುಲಿ ಪೇಯ್ಡ್, ನಾವು ಏನು ಪೇ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಪೇ ಮಾಡ್ದಂದ್ರೆ ದಟ್ ಇಸ್ ನಾಟ್ ಓನ್ಲಿ ಇನ್ಕ್ಲೂಡೆಡ್ ಪ್ರೈಸ್ ಆಫ್ ದ ಗೂಡ್ಸ್, ಒರಿಜಿನಲ್ ಪ್ರೈಸ್ ಆಫ್ ದ ಗೂಡ್ಸ್, ಇಟ್ ಆಲ್ಸೋ ಇನ್ಕ್ಲೂಡೆಡ್ ಸಮ್ ಎಕ್ಸ್ಪೆನ್ಸಸ್ ರಿಲೇಟಿಂಗ್ ಟು ಸಪ್ಲೈ ಆಫ್ ದ್ಯಾಟ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್. ಆ ಗೂಡ್ಸ್ ಆ್ಯಂಡ್ ಸರ್ವಿಸಸ್ನ ಸಪ್ಲೈ ಮಾಡೋದಕ್ಕೋಸ್ಕರ ಏನೆಲ್ಲ ಎಕ್ಸ್ಪೆನ್ಸಸ್ ಆಗಿರ್ತವೆ ಎಲ್ಲವೂ ಇನ್ಕ್ಲೂಡ್ ಆಗಿರ್ತವೆ ಅಂತ ಇದ್ರಾಗ. ಹಂಗಾಗಿ ಅವ್ರು ಒಂದು ವರ್ಡ್ ಹೇಳಿದ್ರೆ ಏನಂತ, ವಾಟ್ ಪ್ರೈಸ್ ಆ್ಯಕ್ಚುಲಿ ಪೇಯ್ಡ್. ಆ್ಯಂಡ್ ನೆಕ್ಸ್ಟ್, ಪ್ರೊವೈಡೆಡ್ ದ ಸಪ್ಲೈಯರ್ ಆರ್ ರಿಸಿಪೆಂಟ್ ಆರ್ ನಾಟ್ ರಿಲೇಟೆಡ್ ಬಟ್ ಪ್ರೈಸ್ ಈಸ್ ದ ಸೋಲೋ ಕನ್ಸಿಡ್ರೇಷನ್. ಇದ್ರೊಳಗೆ ಒಂದು ಮಾತು ಏನು ಹೇಳ್ತೀನಿ, ಈ ವ್ಯಾಲ್ಯೂ ಆಫ್ ಸಪ್ಲೈ ಒಳಗೆ ರಿಸಿಪೆಂಟ್ ಯಾರು ಇರ್ಬೋದು, ಸಪ್ಲೈಯರ್ ಯಾರು ಇರ್ಬೋದು, ಬಟ್ ಅಲ್ಲಿ ಮೇನ್ ಏನು ಕನ್ಸಿಡ್ರೇಷನ್ ತೊಗೊತೀವಿ ಅಂದರೆ ಪ್ರೈಸ್ ಈಸ್ ದ ಸೋಲೋ ಕನ್ಸಿಡ್ರೇಷನ್ ಇನ್ ದ ವ್ಯಾಲ್ಯೂ ಆಫ್ ಸಪ್ಲೈ. ನಾವು ಹೌ ಮಚ್ ಯು ಹ್ಯಾವ್ ಟು ಬಿ ಪೇಯ್ಡ್ ಆನ್ ಸಪ್ಲೈ, ದಟ್ ಈಸ್ ಕಾಲ್ಡ್ ಆಸ್ ವ್ಯಾಲ್ಯೂ ಆಫ್ ಸಪ್ಲೈ. ಓಕೆ, ಇಟ್ ಇನ್ಕ್ಲೂಡ್ಸ್ ಆಲ್ ಎಕ್ಸ್ಪೆನ್ಸಸ್ ರಿಲೇಟಿಂಗ್ ಟು ಸಪ್ಲೈ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಇನ್ಕ್ಲೂಡಿಂಗ್ ಒರಿಜಿನಲ್ ಪ್ರೈಸ್. ಅಂದರೆ ಪ್ರೈಸ್ನೂ ಇನ್ಕ್ಲೂಡ್ ಆಗಿರ್ತವೆ, ಸಮ್ ರಿಲೇಟೆಡ್ ಎಕ್ಸ್ಪೆನ್ಸಸ್ ಇನ್ಕ್ಲೂಡ್ ಆಗಿರ್ತವೆ. ಇವನ್ನೆಲ್ಲ ಹಿಡ್ಕೊಂಡಂಥ ಟೋಟಲ್ ವ್ಯಾಲ್ಯೂಗೆ ನಾವು ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಅಂತ ಕರಿತೀವಿ, ಆರ್ ವ್ಯಾಲ್ಯೂ ಆಫ್ ಸಪ್ಲೈ ಅಂತ ಕರಿತೀವಿ, ಆನ್ ವಿಚ್ ನಾವೇನು ಮಾಡ್ತೀವಿ, ಜಿ ಎಸ್ ಟಿ ಅಪ್ಲಿಕೇಬಲ್ ಮಾಡ್ತೀವಿ. ಜಿ ಎಸ್ ಟಿನ ಕ್ಯಾಲ್ಕುಲೇಟ್ ಮಾಡೋದು ಅದ್ರ ಬೇಸ್ ಮೇಲೆ ಅಂದರೆ, ಜಿ ಎಸ್ ಟಿನ ಕ್ಯಾಲ್ಕುಲೇಟ್ ಮಾಡೋದು ನಾವು ವ್ಯಾಲ್ಯೂ ಆಫ್ ಸಪ್ಲೈ ಮೇಲೆ. ಈ ವ್ಯಾಲ್ಯೂ ಆಫ್ ಸಪ್ಲೈಗೆ ಇನ್ನೊಂದು ಹೆಸರು ಏನು ಹೇಳ್ರಿ, ಟ್ರಾನ್ಸಾಕ್ಷನ್ ವ್ಯಾಲ್ಯೂ. ಸೊ ಕ್ಲಿಯರ್ ಆಯ್ತು ಅನ್ಕೊತೀನಿ. ಹಾಗಾದ್ರೆ ಕೀ ಕಂಪೋನೆಂಟ್ಸ್, ಯಾವ್ಯಾವ ಕಾಂಪೋನೆಂಟ್ಸ್ ಇದ್ರು ಕೀ ಇನ್ಕ್ಲೂಡೆಡ್ ಇನ್ ದ ವ್ಯಾಲ್ಯೂ ಆಫ್ ಸಪ್ಲೈ ಒಳಗೆ ಅಂದ್ರೆ, ಅಂಡರ್ ಸೆಕ್ಷನ್, ಇದಕ್ಕೆ ಯಾವ ಸೆಕ್ಷನ್ ಅಪ್ಲೈ ಆಕತ್ತೆ ಅಂದರೆ ಸೆಕ್ಷನ್ 15th ಆಫ್ ದ ಸಿ ಜಿ ಎಸ್ ಟಿ ಆ್ಯಕ್ಟ್ 2017 ಅಪ್ಲೈ ಆಕೈತಿ. ವಾಟ್ ಆರ್ ದ ಐಟಮ್ಸ್ ಆರ್ ಇನ್ಕ್ಲೂಡೆಡ್ ಅಂತ ಕೇಳಿದ್ರೆ, ಆಲ್ರೆಡಿ ಐ ಟೋಲ್ಡ್ ಪ್ರೈಸ್ ಆ್ಯಕ್ಚುಲಿ ಫೇಡ್ ಆರ್ ಫೇಬಲ್. ನಾವೇನು ಕೊಡ್ಬೇಕು ಅಂದ್ಕೊಂಡೇವಿ ಅಥವಾ ನಾವೇನು ಕೊಡ್ತೇವಲ್ಲ ದಟ್ ಇಸ್ ಆ್ಯಕ್ಚುಲಿ ಇನ್ಕ್ಲೂಡೆಡ್. ಆ್ಯಂಡ್ ರಿಲೇಟೆಡ್ ಟ್ಯಾಕ್ಸಸ್, ಡ್ಯೂಟೀಸ್, ಸೆಸ್, ಫೀಸ್, ಚಾರ್ಜಸ್ ಎಕ್ಸೆಪ್ಟ್ ಜಿ ಎಸ್ ಟಿ. ಜಿ ಎಸ್ ಟಿ ಒಂದು ಬಿಟ್ಟು, ಯಾಕಂದರೆ ಜಿ ಎಸ್ ಟಿ ಯು ಕ್ಯಾನ್ ಕ್ಯಾಲ್ಕುಲೇಟ್ ಆನ್ ದ ಬೇಸಿಸ್ ಆಫ್ ವ್ಯಾಲ್ಯೂ ಆಫ್ ಸಪ್ಲೈ. ಹಾಗಂದ್ರೆ ವ್ಯಾಲ್ಯೂ ಆಫ್ ಸಪ್ಲೈನಾಗ ಅದು ಇನ್ಕ್ಲೂಡ್ ಆಗಬಾರ್ದು. ಯಾಕಂದ್ರೆ ನಾವು ವ್ಯಾಲ್ಯೂ ಆಫ್ ಸಪ್ಲೈ ಕಂಡುಹಿಡಿಯಾಕತ್ತಿರೋದು ರೀಸನ್ ಏನಂದ್ರೆ ಟು ಕ್ಯಾಲ್ಕುಲೇಟ್ ದ ಜಿ ಎಸ್ ಟಿ. ದಟ್ಸ್ ವೈ ಒನ್ಲಿ ಯು ಹ್ಯಾವ್ ಟು ಟೇಕ್ ದ ರಿಮೈನಿಂಗ್ ಐಟಮ್ಸ್ ಎಕ್ಸೆಪ್ಟ್ ಜಿ ಎಸ್ ಟಿ. Okay, next, incidental expenses such as commission, packing and some other expenses, interest and late fees and penalty for delayed payment. ಒಂದು ವೇಳೆ ಇನ್ ಕೇಸ್ ಡಿಲೇಡ್ ಫೀಸ್ ಇಂಟ್ರೆಸ್ಟನ್ನು ನಾವು ಪೆನಲ್ಟಿ ಅಥವಾ ಇಂಥವೇನಾರು ಹಾಕಿದರೆ ಅವನು ತೊಗೋಬೇಕು. ಆ್ಯಂಡ್ ಸಬ್ಸಿಡೀಸ್, ವೆರಿ ಇಂಪಾರ್ಟೆಂಟ್ ವರ್ಡ್, ಲಿಂಕ್ಡ್ ಟು ದ ಪ್ರೈಸ್. ಅಂದರೆ ಯು ಹ್ಯಾವ್ ಟು ಟೇಕ್ ಆಲ್ ಟೈಪ್ ಆಫ್ ಸಬ್ಸಿಡಿ ಎಕ್ಸೆಪ್ಟ್ ಸಬ್ಸಿಡಿ ಪ್ರೊವೈಡೆಡ್ ಬೈ ದ ಸೆಂಟ್ರಲ್ ಆರ್ ಸ್ಟೇಟ್ ಗೌರ್ಮೆಂಟ್. ನೋಡಿರಿ, ಎಲ್ಲ ಟೈಪ್ ಸಬ್ಸಿಡಿನೂ ನೀವು ಇನ್ಕ್ಲೂಡ್ ಮಾಡಿ ಕೇಳಿರಿ ಪ್ರಾಬ್ಲಮ್ನಾಗ. ಎಕ್ಸೆಪ್ಟ್ ಯಾವುದಂತಂದ್ರೆ ಸಬ್ಸಿಡೀಸ್ ಪ್ರೊವೈಡೆಡ್ ಬೈ ದ ಸೆಂಟ್ರಲ್ ಆರ್ ಸ್ಟೇಟ್ ಗೌರ್ಮೆಂಟು. ಹಾಗಾದ್ರೆ ನೆಕ್ಸ್ಟ್ ಕಾನ್ಸೆಪ್ಟ್ ವೆರಿ ಇಂಪಾರ್ಟೆಂಟು. ಹಾಗಾದ್ರೆ ಈ ಫಸ್ಟ್ ನಾವೇನು ನೋಡಿದ್ವಿ, ವ್ಯಾಲ್ಯೂ ಆಫ್ ಸಪ್ಲೈ ಈಸ್ ನಥಿಂಗ್ ಬಟ್ ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಆ್ಯಂಡ್ ಇಟ್ ಈಸ್ ನಥಿಂಗ್ ಬಟ್ ಏನಂತ, ವಾಟ್ ಆ್ಯಕ್ಚುಲಿ ಪೇಯ್ಡ್ ಆನ್ ಸಪ್ಲೈ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್, ದಟ್ ಈಸ್ ಕಾಲ್ಡ್ ಆಸ್ ವ್ಯಾಲ್ಯೂ ಆಫ್ ಸಪ್ಲೈ ಅಂತ ಕರಿದ್ವಿ ನಾವು. ಹಾಗಂದ್ರೆ ವಾಟ್ ಆರ್ ದ ಡಿಫ್ರೆಂಟ್ ಟೈಪ್ ಆಫ್ ಸಪ್ಲೈ ಅಂತ ಕೇಳಿದಾಗ, ಸೊ ಟೈಪ್ಸ್ ಆಫ್ ಸಪ್ಲೈ ಒಳಗೆ ಯಾವ್ಯಾವ ಕ್ಯಾಟಗರಿ ಬರ್ತವೆ ಏನೇನು ನೋಡ್ಕೊಂತ ಹೋಗೋದಾದ್ರೆ, ಸೊ ಒಂದೇದು ಟ್ಯಾಕ್ಸಬಲ್ ಸಪ್ಲೈ. ಸೊ ಆನ್ ವಿಚ್ ವಿ ಹ್ಯಾವ್ ಟು
ಅಪ್ಲೈ ದ ಜಿ ಎಸ್ ಟಿ. ಜಿ ಎಸ್ ಟಿ ಈಸ್ ಕ್ಯಾಲ್ಕುಲೇಟೆಡ್. ನಾವು ಯಾವ ಅಮೌಂಟ್ ಮೇಲೆ ಜಿ ಎಸ್ ಟಿ, ಯಾವ ಸಪ್ಲೈ ಮೇಲೆ ಜಿ ಎಸ್ ಟಿ ಪೇಮೆಂಟ್ ಮಾಡ್ತೀವಿ, ದಟ್ ಈಸ್ ಟ್ಯಾಕ್ಸಬಲ್ ಸಪ್ಲೈ. ನೆಕ್ಸ್ಟ್ ಒಂದು ಎಕ್ಸಾಮ್ ಸಪ್ಲೈ. ಎಕ್ಸಾಮ್ ಸಪ್ಲೈ ಮೀನ್ಸ್ ವಾಟ್? ಇಟ್ ಈಸ್ ಎಕ್ಸಾಮ್ಟೆಡ್ ಫ್ರಮ್ ದ ಜಿ ಎಸ್ ಟಿ, ಹೋಲಿ ಎಕ್ಸಾಮ್ಟೆಡ್ ಫ್ರಮ್ ದ ಜಿ ಎಸ್ ಟಿ, ಆರ್ ಜಿ ಎಸ್ ಟಿ ಏನಿರುತ್ತೆ ನಿರ್ಜೀರೋ ಇರುತ್ತೆ. ಅಥವಾ ಇದನ್ನು ಇವೇನು ಐಟಮ್ಸ್ ಇರ್ತಾವೆ, those items are not those items are exempted from the GST as per the GST Act 2017. Okay, supplies that do not attract the GST, it means what? They are fully or wholly exempt from the GST. Next one, zero rated supply means what it says, the GST rate is applicable 0%. ಸೊ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಇಸ್ ಆಲ್ಸೋ ಅಲೌಡ್. ಅಂದರೆ ಇಲ್ಲೇನಾಕೈತಿ, ಇದಕ್ಕೆ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಬರಲ್ಲ, ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಬರಲ್ಲ, ಐ ಟಿ ಸಿ ಅಂತ ಕರಿತೀವಿ ಅದಕ್ಕೆ ನಾವು. ಸೊ ಐ ಟಿ ಸಿ ಇಸ್ ನಾಟ್ ಅಪ್ಲೈಡ್ ಫಾರ್ ಯಾವುದಕ್ಕಂದ್ರೆ ಎಕ್ಸಮ್ಟೆಡ್ ಸಪ್ಲೈ. ಯಾಕಂದರೆ ಫಸ್ಟ್ ಆಫ್ ಆಲ್ ದ್ಯಾಟ್ ಈಸ್ ನಾಟ್ ಫುಲ್ಲಿ ಎಕ್ಸಮ್ಟೆಡ್ ಅದರಿಂದ ಬರೋದೇ ಇಲ್ಲ. ಆದರೆ ಜೀರೋ ರೇಟೆಡ್ ಸಪ್ಲೈ ಒಳಗೆ ಏನಾಕೈತಿ ಅಂದರೆ ಅಲ್ಲಿ ನಾವು ಜಿ ಎಸ್ ಟಿ ಅಪ್ಲೈ ಮಾಡೋದು ಜೀರೋ, ಬಟ್ ಇದಕ್ಕೇನು ಸ್ಪೆಷಲಿ ಏನಿರ್ತದೆ ಅಂದರೆ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಅವೈಲೇಬಲ್ ಆಕೈತಿ. ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಅಂದರೆ ಏನನ್ನೋದು ಇನ್ನೊಂದು ಕ್ಲಾಸ್ನ ನಾನು ತೊಗೊತೀನಿ. ಆ್ಯಂಡ್ ಇವನ್ ಆಲ್ರೆಡಿ ಐ ಎಕ್ಸ್ಪ್ಲೈನ್ ಇನ್ ದ ಪ್ರಿವಿಯಸ್ ವಿಡಿಯೋಸು. ಓಕೆ, ನೆಕ್ಸ್ಟ್ ಒನ್, ಇದರೊಳಗೆ ಯಾವ್ಯಾವ ಅಪ್ಲೈ ಆಗ್ತಾವೆ ಅಂದರೆ ಎಕ್ಸ್ಪೋರ್ಟ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್. ನಮ್ಮ ಇಂಡಿಯಾದಾಗೆ ಎಕ್ಸ್ಪೋರ್ಟ್ ಮಾಡೋಂಥ ಯಾವುದೇ ಗೂಡ್ಸ್ಗೂ ನಾವು ಜಿ ಎಸ್ ಟಿ ಏನೈತೆ ಅಂದರೆ ಜೀರೋ ರೇಟ್ ಐತಿ. ಬಟ್ ದಟ್ ಈಸ್ ಇನ್ಕ್ಲೂಡೆಡ್ ಇನ್ ಏನಂತಂದ್ರೆ ಇನ್ ದ ಕ್ಯಾಲ್ಕುಲೇಷನ್ ಆರ್ ಇನ್ ದ ಟ್ಯಾಕ್ಸಬಲ್ ಆಫ್ ಜಿ ಎಸ್ ಟಿ ಒಳಗೆ ನಾವು ಅದನ್ನು ಕ್ಯಾಲ್ಕುಲೇಷನ್ ಮಾಡ್ತೀವಿ. ಬಟ್ ವೆನ್ ಯು ಆರ್ ಅಪ್ಲೈಯಿಂಗ್ ದ ಜಿ ಎಸ್ ಟಿ ಆರ್ ವೆನ್ ಯು ಆರ್ ಅಪ್ಲೈಯಿಂಗ್ ದ ಟ್ಯಾಕ್ಸಸ್, ನಾವು ಅವಾಗೇನು ಶೋ ಮಾಡ್ತೀವಿ ಅಂದರೆ ಜೀರೋ ರೇಟ್ ಆಫ್ ಟ್ಯಾಕ್ಸ್ ಅಂತ ಶೋ ಮಾಡ್ತೀವಿ. ಬಟ್ ಹ್ಯಾವ್ ಟು ಬಿ ಕನ್ಸಿಡರ್ ಮಾಡಬೇಕು. ಆ್ಯಂಡ್ ಸಪ್ಲೈ ಟು ಸ್ಪೆಷಲ್ ಎಕನಾಮಿಕ್ ಝೋನ್ಸ್ ಇಂಥವೆಲ್ಲ ಏನಾಗ್ತವೆ ಅಂತಂದರೆ ನಾವು ಜೀರೋ ರೇಟ್ ಸಪ್ಲೈ ಆಗ್ತವೆ. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ವರ್ಡ್ ಏನಂತಂದ್ರೆ, ಸೊ ಇದ್ರೊಳಗೆ ಬರೋದು ವೆರಿ ಇಂಪಾರ್ಟೆಂಟ್ ವರ್ಡು ಏನಂದ್ರೆ ನಾನ್ ಟ್ಯಾಕ್ಸಬಲ್ ಸಪ್ಲೈ. ನಾನ್ ಟ್ಯಾಕ್ಸಬಲ್ ಸಪ್ಲೈ ಅಂದರೆ ಸಪ್ಲೈಸ್ ದಟ್ ಆರ್ ಔಟ್ಸೈಡ್ ದ ಸ್ಕೋಪ್ ಆಫ್ ಜಿ ಎಸ್ ಟಿ. ಅಂದ್ರೆ ಇವು ಜಿ ಎಸ್ ಟಿ ಅಂಡರ್ನಾಗ ಬರೋದೇ ಇಲ್ಲ. ಈಗ ಫಾರ್ ಎಕ್ಸಾಂಪಲ್ ಎಕ್ಸಾಮ್ಟೆಡ್ ಜಿ ಎಸ್ ಟಿ ಅಂತಂದರೆ, ಎಕ್ಸಾಮ್ಟೆಡ್ ಸಪ್ಲೈ ಅಂತಂದ್ರೆ ಅಲ್ಲಿ ಏನಾಯ್ತು, ದೋಸ್ ಐಟಮ್ಸ್ ಆರ್ ಇನ್ಕ್ಲೂಡೆಡ್ ಆರ್ ದೋಸ್ ಐಟಮ್ಸ್ ಆರ್ ಕಮ್ಸ್ ಅಂಡರ್ ದ ಜಿ ಎಸ್ ಟಿ ಆ್ಯಕ್ಟ್. ಬಟ್ ಏನಾಕೈತಿ, ದೇ ಆರ್ ಫುಲಿ ಎಕ್ಸಾಮ್ಟೆಡ್ ಫ್ರಮ್ ದ ಜಿ ಎಸ್ ಟಿ. ನೆಕ್ಸ್ಟ್ ನಾನ್ ಟ್ಯಾಕ್ಸಬಲ್, ಜೀರೋ ರೇಟ್ ಟ್ಯಾಕ್ಸಬಲ್ ಅಂತ ಬಂತು. ಜೀರೋ ರೇಟ್ ಟ್ಯಾಕ್ಸಬಲ್ ಮೀನ್ಸ್ ವಾಟ್? ದೇ ಆರ್ ಇನ್ಕ್ಲೂಡೆಡ್, ದೇ ಆರ್ ಅಲೌಡ್, ದೇ ಆರ್ ಟೇಕನ್ ಅಂಡರ್ ದ ಜಿ ಎಸ್ ಟಿ ಆ್ಯಕ್ಟ್. ಬಟ್ ಏನಾಯಿತು ಅಂತಂದರೆ ವಿ ವಿಲ್ ಅಪ್ಲೈ ದ ಜಿ ಎಸ್ ಟಿ ರೇಟ್ ಆ್ಯಸ್ ಎ ಜೀರೋ. ಬಟ್ ಇನ್ ದಿಸ್ ಕೇಸ್ ನಾನ್ ಟ್ಯಾಕ್ಸಬಲ್ ಸಪ್ಲೈ ಮೀನ್ಸ್ ವಾಟ್? ಜಿ ಎಸ್ ಟಿ ಅಂಡರ್ನಾಗ ಬರೋದೇ ಇಲ್ಲ. ದೇ ಆರ್ ನಾಟ್ ಕಮ್ಸ್ ಅಂಡರ್ ದ ಜಿ ಎಸ್ ಟಿ. ಸೊ ದೇ ಆರ್ ನಾಟ್ ಕಮಿಂಗ್, ದೇ ಆರ್ ನಾಟ್ ಟ್ರೇಡರ್ಸ್ ಆರ್ ದೇ ಆರ್ ನಾಟ್ ಟೇಕನ್ ಅಂಡರ್ ದ ಜಿ ಎಸ್ ಟಿ. ಜಿ ಎಸ್ ಟಿ ಅಂಡರ್ ತೊಗೊಳಲ್ಲ. ಅಂಥವು ಯಾವುವು? ಆಲ್ಕೋಹಾಲ್ ವೆರಿ ಇಂಪಾರ್ಟೆಂಟ್, ಪೆಟ್ರೋಲಿಯಂ, ಇದ್ರೊಳಗೆ ಇನ್ನೂವರೆಗೂ ಇವಕ್ಕೆ ಜಿ ಎಸ್ ಟಿ ಇನ್ನೂವರೆಗೂ ಅಪ್ಲೈ ಆಗಿಲ್ಲ. ದೇ ಆರ್ ನಾಟ್ ಅಂಡರ್ ದ ಜಿ ಎಸ್ ಟಿ ಆ್ಯಕ್ಟ್ ಅಂತ. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಟೂ ಕಾನ್ಸೆಪ್ಟ್ ಏನಂದರೆ, ವೆನ್ ಯು ಆರ್ ಕ್ಯಾಲ್ಕುಲೇಟಿಂಗ್ ದ ವ್ಯಾಲ್ಯೂ ಆಫ್ ಸಪ್ಲೈ ಕ್ಯಾಲ್ಕುಲೇಟ್ ಮಾಡುವಾಗ ದೀಸ್ ಟೂ ಐಟಮ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಅದು ಕಂಪೋಸಿಟ್ ಸಪ್ಲೈ ಆ್ಯಂಡ್ ಮಿಕ್ಸ್ಡ್ ಸಪ್ಲೈ. ಸೊ ಬಿಫೋರ್ ಗೋಯಿಂಗ್ ಟು ಎಕ್ಸ್ಪ್ಲೇನ್ ದೆಮ್ ಐ ವಿಲ್ ಟೇಕ್ ಸಮ್ ಅದರ್ ಥಿಂಗ್ಸ್. ಈಗ ಕಂಪೋಸಿಟ್ ಸಪ್ಲೈ ಅಂದ್ರೇನು? ಫಾರ್ ಎಕ್ಸಾಂಪಲ್ ಒಂದು ಸಿಸ್ಟಮ್ ತೊಗೊಳೋಣ, ಒಂದು ಕಂಪ್ಯೂಟ್ರ್ ನಾಟ್ ಲ್ಯಾಪ್ಟಾಪ್. ಓಕೆ, ಈಗ ಎರಡು ಎಕ್ಸಾಂಪಲ್ ತೊಗೊತೀನಿ ನಿಮ್ಮೆದುರಿಗೆ. ಒಂದು ಎಕ್ಸಾಂಪಲ್ ಏನು ತೊಗೊಳೋಣ? ಕಂಪ್ಯೂಟ್ರ್. ಹೌದಾ? ಇದಕ್ಕೆ ಎಕ್ಸಾಂಪಲ್ ಏನು ತೊಗೊತೀನಿ ಅಂದರೆ ಲ್ಯಾಪ್ಟಾಪ್. ಸಾರಿ, ಐ ವಾಸ್ ಲ್ಯಾಪ್ಟಾಪ್ ತೊಗೊತೀನಿ ನಾನು. ಸೊ ಲ್ಯಾಪ್ಟಾಪ್ಸ್ ಇದಕ್ಕೆ ಮಿಕ್ಸ್ಡ್ ಸಪ್ಲೈಗೆ ಲ್ಯಾಪ್ಟಾಪ್ಸ್ ತೊಗೊಂಡೆ, ಇದಕ್ಕೆ ಕಂಪ್ಯೂಟರ್ ತೊಗೊಂಡೆ. ಈಗ ಒಂದು ಕಂಪ್ಯೂಟರ್ ಆಗ್ಬೇಕಂದ್ರೆ ಏನೇನು ಬೇಕು ನಮಗೆ? ಸಿ ಪಿ ಯು ಬೇಕು, ಡೆಸ್ಕ್ಟಾಪ್ ಬೇಕು, ರೈಟಾ, ಮೌಸ್ ಬೇಕು ಕಂಪಲ್ಸರಿ, ಆ್ಯಂಡ್ ಇನ್ನೊಂದೇನು ಬೇಕು? ಕೀಬೋರ್ಡ್ ಬೇಕು. ಇವು ಕಂಪಲ್ಸರಿ ಬೇಕೇ ಬೇಕು. ಇವು ಏನಂತಂದ್ರೆ ದೇ ಆರ್ ಬಂಡಲ್ಡ್ ಅಂತ. ಒಂದು ಪ್ರಾಡಕ್ಟ್ ಆಗ್ಬೇಕು ಅಂತಂದ್ರೆ ಅವು ಒಂದು ಬಂಡಲ್ಡ್ ಆಗಿರ್ತವೆ. ಇದ್ರೊಳಗೆ ಮೇನ್ ಪ್ರಾಡಕ್ಟ್ ಯಾವುದಂದ್ರೆ ಸಿ ಪಿ ಯು. ದಿಸ್ ಈಸ್ ಮೇನ್ ಪ್ರಾಡಕ್ಟ್ ಅಂತ ಕರಿತೀವಿ. ಅವರು ಈ ಪ್ರಾಬ್ಲಮ್ನಾಗ ಏನಂತ ಕರೆದಾರೆ ಅಂದರೆ ಪ್ರಿನ್ಸಿಪಲ್ ಐಟಮ್ ಅಂತ ಕರೀತಾರೆ ಅದನ್ನು, ಸಿ ಪಿ ಯುನ. ಸೊ ಹಂಗಂದ್ರೆ ಉಳಿದಿದ್ವಿ ಏನಂತಂದ್ರೆ ಹಂಗೆ ಅದರ್ ಐಟಮ್ಸ್ ಅವು ಆ್ಯಕ್ಚುಲಿ. ಬಟ್ ಪ್ರಿನ್ಸಿಪಲ್ ಮೇನ್ ಐಟಮ್ ಯಾವುದು ಅಂದರೆ ಸಿ ಪಿ ಯು. ಹಂಗಂದ್ರೆ ಇದನ್ನ ಯಾಕೆ ಹೇಳೀನಿ ಅನ್ನೋದು ಆಮೇಲೆ ಹೇಳ್ತೀನಿ. ಲ್ಯಾಪ್ಟಾಪ್ ಒಳಗೆ ಏನಾಗಿರ್ತೈತೆ ಅಂದರೆ ಇನ್ಬಿಲ್ಟ್ ಎಲ್ಲ ಐಟಮ್ಸ್ ಇರ್ತವೆ. ಇನ್ಬಿಲ್ಟ್ ಏನಾಗಿರ್ತವೆ ಅಂತಂದರೆ ಎಲ್ಲ ಐಟಮ್ಸ್ ಇನ್ಕ್ಲೂಡ್ ಆಗಿರ್ತವೆ. ಅದರ್ ದೆನ್ ಲ್ಯಾಪ್ಟಾಪ್ ಅಲ್ದೇ ನಾವು ಅದ್ರ ಜೊತೆಗೆ ಕೀಬೋರ್ಡ್ ಕಳಿಸಿದ್ವಿ, ಆ್ಯಂಡ್ ಪೆನ್ ಡ್ರೈವ್ ಕಳಿಸ್ತೀವಿ. ನೆಕ್ಸ್ಟ್ ಒಂದು ಕೀಬೋರ್ಡ್ ಕಳಿಸ್ತೀವಿ, ಆ್ಯಂಡ್ ನೆಕ್ಸ್ಟ್ ಮೌಸ್ ಕಳಿಸ್ತೀವಿ. ಇವನ್ನೆಲ್ಲ ಕಳಿಸಿದ್ವಿ. ಆಲ್ರೆಡಿ ಲ್ಯಾಪ್ಟಾಪ್ನಾಗೂ ಅವೈಲೇಬಲ್ ಇರ್ತವೆ, ಜೊತೆಗೆ ಅವನು ಕಳಿಸಿದ್ವಿ ಅಂದ್ರೆ ಇವು ದೇ ಆರ್ ಆಪ್ಷನಲ್. ಇವು
ಇರ್ಬೋದು ಅಥವಾ ಇರಲಿಲ್ಲ, ಹಿಂಗೆ ಇರಲಿಲ್ಲ ಅಂದ್ರೆ ನಡೀತೈತಿ. ದೇರ್ ಆರ್ ಆಪ್ಷನಲ್. ಆಪ್ಷನಲ್ ಅಂದ್ರೆ ಗೊತ್ತಾತಲ್ಲ, ಅವು ನ್ಯಾಚುರಲಿ ಇರಲೇಬೇಕಂತಿಲ್ಲ. ಆಲ್ರೆಡಿ ಲ್ಯಾಪ್ಟಾಪ್ನೊಳಗೆ ನ್ಯಾಚುರಲಿ ಇರ್ತಾವೆ. ಬಟ್ ಎಕ್ಸ್ಟರ್ನಲಿ ನಾವು ಏನು ಮಾಡಿದಾಗ, ನಾವು ಪರ್ಚೇಸ್ ಮಾಡಿದಾಗ ಅಷ್ಟೇ ಅದನ್ನ ಏನಾಕೈತಿ, ಮಿಕ್ಸ್ಡ್ ಸಪ್ಲೈ ಅಂತ ಆಕೈತಿ. ಇಲ್ಲಿ ನೋಡಿರಿ, ಕಂಪ್ಯೂಟರ್ ಸಿಸ್ಟಮ್ ಅಂದರೆ ಪಿ ಸಿ. ನಾವು ಪಿ ಸಿನ ತೊಗೋಬೇಕು ಅಂದ್ಕೊಂಡಾಗ ಸಿ ಪಿ ಯು ಮೇನ್ ಪ್ರಾಡಕ್ಟ್ ಆಯ್ತು, ಡೆಸ್ಕ್ಟಾಪು, ಮೌಸು, ಕೀಬೋರ್ಡು ಆ್ಯಂಡ್ ಅದರ್ ಥಿಂಗ್ಸ್, ಪ್ರಿಂಟರ್, ಇವೆಲ್ಲ ಏನಕ್ಕೋ ಸಾಫ್ಟ್ವೇರ್ಸ್, ಇವೆಲ್ಲ ಏನಾಗ್ತವೆ ಅಂದ್ರೆ ಅದರ್ ಐಟಮ್ಸ್ ಆಗ್ತವೆ. ಹಾಗಂದ್ರೆ ಇದಕ್ಕೆ ಮುಂಚೆ ಹೋಗ್ತೀನಿ ಕೇಳಿ. ಈ ಕಂಪೋಸಿಟ್ ಸಪ್ಲೈ ಒಳಗೆ ಇಟ್ಸ್ ಆಲ್ಸೋ ಸಪ್ಲೈ ಕನ್ಸಿಸ್ಟಿಂಗ್ ಆಫ್ ಟೂ ಆರ್ ಮೋರ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್. ಅದರೊಳಗೆ ಒನ್ ಈಸ್ ಪ್ರಿನ್ಸಿಪಲ್ ಸಪ್ಲೈ. ಸೊ ಅಮಾಂಗ್ ದೆಮ್ ಒನ್ ಈಸ್ ಪ್ರಿನ್ಸಿಪಲ್ ಸಪ್ಲೈ ಮೀನ್ಸ್ ವಾಟ್, ಒನ್ ಈಸ್ ಮೇನ್ ಪ್ರಾಡಕ್ಟ್ ಆ್ಯಂಡ್ ಅದರ್ ಐಟಮ್ಸ್ ಆರ್ ಇಂಟರ್ರಿಲೇಟೆಡ್. ಫಾರ್ ಎಕ್ಸಾಂಪಲ್ ಯಾವುವು, ಡೆಸ್ಕ್ಟಾಪ್, ಸಿ ಪಿ ಯು ಒಂದು ಇಲ್ದ್ರ ಸಾಲ ನಮಗೆ ಡೆಸ್ಕ್ಟಾಪು ಬೇಕು. ನೆಕ್ಸ್ಟ್ ಮೌಸ್ ಈಸ್ ಆಲ್ಸೋ ವೆರಿ ನೆಸೆಸರಿ ಫಾರ್ ಎವ್ರಿ ಕಂಪ್ಯೂಟರ್. ಆ್ಯಂಡ್ ಕೀಬೋರ್ಡ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಯಾಕಂದರೆ ದೀಸ್ ಟು ಆರ್ ವೆರಿ ಏನಂತ ಕರಿತೀವಿ, ಇನ್ಪುಟ್ ಡಿವೈಸಸ್ ಅಂತ ಕರಿತೀವಿ. ವಿತೌಟ್ ದ್ಯಾಟ್ ಯು ಕೆನಾಟ್ ಆಪ್ರೇಟ್ ದ ಎನಿ ಸಿಸ್ಟಮ್ ಅಂತೇಳಿ. ಆ್ಯಂಡ್ ಆಪ್ರೇಟಿಂಗ್ ಸಾಫ್ಟ್ವೇರ್ಸ್. ಫಾರ್ ಎಕ್ಸಾಂಪಲ್ ಸಾಫ್ಟ್ವೇರ್ ಇಲ್ಲಾಂದ್ರೆ ನಡೀತೈತಿ, ಬಟ್ ಆಪ್ರೇಟಿಂಗ್ ಸಾಫ್ಟ್ವೇರ್ ಇಲ್ಲ ಅಂತಂದರೆ ಯು ಕೆನಾಟ್ ರನ್ ಕಂಪ್ಯೂಟರ್ ಅಂತ ಕರಿತೀವಿ. ಹಾಗಂದ್ರೆ ಅರ್ಥ ಆಯ್ತು ಅಂದ್ಕೊತೀನಿ. ಈಗ ಫಾರ್ ಎಕ್ಸಾಂಪಲ್ ದೇ ಆರ್ ವೆರಿ ನೆಸೆಸರಿ, ದೇ ಆರ್ ಇನ್ ದ ಸಪ್ಲೈ, ಆಲ್ ಐಟಮ್ಸ್ ಆರ್ ಇನ್ ದ ಸಪ್ಲೈ. ಈಗ ಒಂದು ಫಾರ್ ಎಕ್ಸಾಂಪಲ್ ಇನ್ನೂ ಒಂದು ತೊಗೊಳೋಣ. ಸಿ ಪಿ ಯುಕ್ಕೆ ನಾವು 18% ಜಿ ಎಸ್ ಟಿ ಐತಿಪ್ಪ. ಇದಕ್ಕೆ 18% ಜಿ ಎಸ್ ಟಿ ಐತಿ. ಇದಕ್ಕೆ ಡೆಸ್ಕ್ಟಾಪ್ಗೆ ಎಷ್ಟು 12% ಜಿ ಎಸ್ ಟಿ ಐತಿ. ಈ ಮೌಸ್ಗೆ 12% ಐತಿ. ಕೀಬೋರ್ಡ್ಗೆ 12% ಐತಿ. ಸಾಫ್ಟ್ವೇರ್ಸ್ಗೆ ಒಂದು ಸ್ವಲ್ಪ ಜಾಸ್ತಿ ಇರೋದಂದ್ರೆ 28% ಐತಿ ಅಂತ ತಿಳ್ಕೊಳ್ಳೋಣ. ಹೌದಾ? ಈಗ ಇವಕ್ಕೆಲ್ಲ ಡಿಫ್ರೆಂಟ್ ಜಿ ಎಸ್ ಟಿ ಇತ್ತು. ಹಾಗಾದ್ರೆ ನಾವೆಲ್ಲದಕ್ಕೂ ಸಪ್ರೇಟಾಗಿ ಮಾಡ್ಬೇಕಂದ್ರೆ ಜಿ ಎಸ್ ಟಿ ನೋ. ಅವ್ರು ಅದಕ್ಕೆ ಏನು ಹೇಳ್ತಾರೆ ಗೊತ್ತಾ, ಟ್ಯಾಕ್ಸ್ ಈಸ್ ಚಾರ್ಜ್ ಆನ್ ದ ಬೇಸಿಸ್ ಆಫ್ ಪ್ರಿನ್ಸಿಪಲ್ ಸಪ್ಲೈ. ಅಂದ್ರೆ ನಾನು ಹೇಳಿದ್ನಲ್ಲ, ಇದ್ರಾಗ ಪ್ರಿನ್ಸಿಪಲ್ ಸಪ್ಲೈ ಅಂದರೆ ಮೇನ್ ಸಪ್ಲೈ ಯಾವುದು, ಸಿ ಪಿ ಯುದ ರೇಟ್ ಎಷ್ಟೈತಿ, ಜಿ ಎಸ್ ಟಿ ಐತಿ 18% ಐತಿ. ಹಂಗಂದ್ರೆ ನಾವೆಲ್ಲ ಐಟಮ್ಗೂ ಕ್ಯಾಲ್ಕುಲೇಷನ್ ಮಾಡುವಾಗ ಜಿ ಎಸ್ ಟಿನ 18% ತೊಗೋಬೇಕು ಹೊರತು ಇದ್ರ 12 ಐತಿ, ಇದ್ರ 12 ಐತಿ, ಇದ್ರ 12 ಐತಿ, ಇದ್ರ 28 ಐತಿ ತೊಗೊಳಂಗಿಲ್ಲ. ಪ್ರಿನ್ಸಿಪಲ್ ಐಟಮ್ಗೆ, ಪ್ರಿನ್ಸಿಪಲ್ ಸಪ್ಲೈಗೆ, ಮೇನ್ ಪ್ರಾಡಕ್ಟಿಗೆ ಎಷ್ಟು ಚಾರ್ಜ್ ಇರ್ತೈತಿ ಅದನ್ನು ಚಾರ್ಜ್ ಮಾಡ್ತಾರೆ, ಇನ್ನು ಉಳಿದು ಚಾರ್ಜ್ ಮಾಡಲ್ಲ. ಹಾಗಾದ್ರೆ ಅರ್ಥ ಆಯ್ತು ಅನ್ಕೊತೀನಿ. ಕಂಪೋಸಿಟ್ ಸಪ್ಲೈಗೆ ಬೆಸ್ಟ್ ಎಕ್ಸಾಂಪಲ್ ಕೊಟ್ಟೆ ನಿಮಗೆ. ಕಂಪ್ಯೂಟರ್, ಪಿ ಸಿಗೆ ಏನೇನು ಬೇಕು, ಸಿ ಪಿ ಯು ಬೇಕು, ಡೆಸ್ಕ್ಟಾಪ್ ಬೇಕು, ಮೌಸ್ ಬೇಕು, ಕೀಬೋರ್ಡ್ ಬೇಕು, ಆಪ್ರೇಟಿಂಗ್ ಸಾಫ್ಟ್ವೇರ್ ಬೇಕು. ಹಾಗಂದ್ರೆ ಸಿ ಪಿ ಯು ಇಸ್ ದ ಮೇನ್ ಪ್ರಾಡಕ್ಟ್ ಆದರೆ ಇನ್ನು ಉಳಿದಿದ್ದಲ್ಲ ಸಬ್ ಪ್ರಾಡಕ್ಟ್. ಸೊ ಹಂಗಂದ್ರೆ ಸಿ ಪಿ ಯುಗೆ ನಾವು ಎಷ್ಟು % ಜಿ ಎಸ್ ಟಿ ಅಪ್ಲೈ ಮಾಡಿರ್ತಾರೆ ಎಲ್ಲದಕ್ಕೂ ಅದು ಅಪ್ಲೈ ಆಕೈತಿ. ಸಿಂಪಲ್ ಬರೋದು. ಸೊ ಥ್ಯಾಂಕ್ ಯು. ನೆಕ್ಸ್ಟ್ ಬರೋದು ಲ್ಯಾಪ್ಟಾಪ್ಗೆ ಇಲ್ಲೇನಾಯ್ತು, ಲ್ಯಾಪ್ಟಾಪಿಗೆ ಫಾರ್ ಎಕ್ಸಾಂಪಲ್ 18% ಜಿ ಎಸ್ ಟಿ ಐತಿ ಅಂತ ತಿಳ್ಕೊಳ್ರಿ. ಈಗ ಇದಕ್ಕೆ ಅದು ಕೀಬೋರ್ಡ್ಗೆ 12% ಐತಿ, ಪೆನ್ಡ್ರೈವ್ಗೆ 12% ಐತಿ, ಕೀಬೋರ್ಡ್ಗೆ 12% ಐತಿ. ನೆಕ್ಸ್ಟ್ ಇದಕ್ಕೂ 12% ಐತಿ. ಪ್ರಿಂಟರ್ ತೊಗೊಂಡ್ರ ಅಂತ ತಿಳ್ಕೊಳ್ಳೋಣ, ಪ್ರಿಂಟರ್ಗೆ 28% ಐತಿ ಅಂತ ತಿಳ್ಕೊಳ್ರಿ. ಹಾಂ, ನೋಡೋಣ ಈಗ ಮುಂದೆ. ಇಲ್ಲೇ ಮಿಕ್ಸ್ಡ್ ಸಪ್ಲೈ ಅಂದರೆ 2 ಆರ್ ಮೋರ್ ಇಂಡಿವಿಜುವಲ್ ಸಪ್ಲೈಸ್. ಈಗ ಲ್ಯಾಪ್ಟಾಪ ಬೇರೆ, ಇವೆಲ್ಲ ಬೇರೆ. ಯಾಕಂದ್ರೆ ಲ್ಯಾಪ್ಟಾಪ್ನಾಗ ಇನ್ಬಿಲ್ಟ್ ಎಲ್ಲ ಇರ್ತವೆ. ಮೇಡ್ ಟುಗೆದರ್ ಫಾರ್ ಸಿಂಗಲ್ ಪ್ರೈಸ್. ಒಂದೇ ಪ್ರೈಸ್ಗೆ ಅವರೆಲ್ಲವೂ ಒಂದ್ರಾಗ ಹಾಕಿ ಕಳಿಸಿದ್ರೆ, ಬಟ್ ನಾಟ್ ನ್ಯಾಚುರಲಿ. ಇದು ನ್ಯಾಚುರಲ್ ಇರ್ತೈತಿ ಮ್ಯಾಗಲ್ದು, ಬಟ್ ಇದು ನ್ಯಾಚುರಲಿ ಅಲ್ಲ. ಯಾಕಂದರೆ ಇವಿಲ್ಲಾಂದ್ರೂ ನಾವು ವರ್ಕ್ ಮಾಡಬಹುದು. ಓಕೆ. ಸೊ ನೆಕ್ಸ್ಟ್ ಇಲ್ಲಿ ನೋಡಿರಿ, ಟ್ಯಾಕ್ಸ್ ಈಸ್ ಚಾರ್ಜ್ಡ್. ಇಲ್ಲೇ ಟ್ಯಾಕ್ಸ್ ಈಸ್ ಚಾರ್ಜ್ಡ್ ಆನ್ ಪ್ರಿನ್ಸಿಪಲ್ ಆಫ್ ಸಪ್ಲೈ ಅಂತ ಹೇಳಿದ್ರೆ ಅದು ಮೇನ್ ಪ್ರಾಡಕ್ಟ್ ಮೇಲೆ ಇದ್ದಿದ್ದು. ಆದರೆ ಇಲ್ಲೇ ಹೈಯೆಸ್ಟ್ ಅಪ್ಲಿಕೇಬಲ್ ರೇಟ್ ಇದು ನೋಡಿರಿ. ಲ್ಯಾಪ್ಟಾಪ್ದು 18% ಇತ್ತು, ಇವೆಲ್ಲ 12 ಇತ್ತು. ಪ್ರಿಂಟರ್ದು 28 ಇತ್ತಲ್ಲ. ಹಂಗಂದ್ರೆ ಎಲ್ಲದಕ್ಕೂ 28 ಅಪ್ಲೈ ಆಕೈತಿ. ಹಂಗಂದ್ರೆ ವಿಚ್ ರೇಟ್ ಈಸ್ ಹೈ ಇರ್ತೈತಲ್ಲ, ಯಾವ ಪ್ರಾಡಕ್ಟಿಂದ ಹೈ ಇರ್ತೈತಿ ಆ ಪ್ರಾಡಕ್ಟಿನ ಜಿ ಎಸ್ ಟಿ ಎಲ್ಲದಕ್ಕೂ ಅಪ್ಲೈ ಆಕೈತಿ. ಸೊ ದಿಸ್ ಈಸ್ ಆಲ್ ಅಬೌಟ್ ಏನಂತಂದರೆ, ಇದು ಯಾವುದಕ್ಕಂತಂದರೆ ದೀಸ್ ಆರ್ ದ ಟೈಪ್ಸ್ ಆಫ್ ಸಪ್ಲೈ ಅಂತ ಕರಿತೀವಿ. ಓಕೆ. ಸೊ ನೆಕ್ಸ್ಟ್ ಮುಂದೆ ಫರ್ದರ್ ಮೂವ್ ಆಗೋಣ. ನೆಕ್ಸ್ಟ್ ಕಾನ್ಸೆಪ್ಟ್ ಏನಂತಂದರೆ, ವಾಟ್ ಆರ್ ದ ಐಟಮ್ಸ್ ಆರ್ ಇನ್ಕ್ಲೂಡೆಡ್ ಇನ್ ಜಿ ಎಸ್ ಟಿ. ಯಾವ ಐಟಮ್ ಇನ್ಕ್ಲೂಡ್ ಆಗ್ತವೆ ಅನ್ನೋದು ನೋಡ್ತಾ ಬರ್ತೀವಿ ನಾವು. ಓಕೆ. ಯಾವ್ಯಾವ ಐಟಮ್ ಇನ್ಕ್ಲೂಡ್ ಆಗ್ತವೆ ಏನಂತಾನ ನೋಡ್ಕೊಂತ ಹೋಗೋಣ. ಆಲ್ರೆಡಿ ಯು ಟೋಲ್ಡ್ ಪ್ರೈಸ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್, ಬೇಸಿಕ್ ಇನ್ವಾಯ್ಸ್ ವ್ಯಾಲ್ಯೂ ಅಂತ ಕರಿದ್ವಿ. ಇದ್ರಾಗ ಜಿ ಎಸ್ ಟಿ ಇರಬಾರ್ದು. ಇಟ್ ಶುಡ್ ಬಿ ಎಕ್ಸ್ಕ್ಲೂಸಿವ್ ಆಫ್ ಜಿ ಎಸ್ ಟಿ ಇರಬೇಕು. ಯಾವುದು ಇದು. ಸೊ ಇಟ್ ಡಸಂಟ್ ಇನ್ಕ್ಲೂಡ್ ಏನು ಜಿ ಎಸ್ ಟಿ ಇನ್ಕ್ಲೂಡ್ ಆಗಿತ್ತು ಅಂದರೆ
ಅದನ್ನು ಹೊರಗೆ ತರಬೇಕು, ಅದು ಹೆಂಗೆ ತರಬೇಕು ಅನ್ನೋದು ಈಗ ಇದೇ ವಿಡಿಯೋದಾಗ ಹೇಳ್ತೀನಿ. ನೆಕ್ಸ್ಟ್ ಇನ್ಸಿಡೆಂಟಲ್ ಎಕ್ಸ್ಪೆನ್ಸಸ್. ಆಲ್ರೆಡಿ ಐ ಟೋಲ್ಡ್ ಅಬೌಟ್ ದಿಸ್. ಯಾವ ಪ್ಯಾಕಿಂಗು, ಲೋಡಿಂಗು, ಅನ್ಲೋಡಿಂಗು, ಕಮಿಷನ್ನು, ಇಂಥವೆಲ್ಲ ಏನಂತಂದರೆ ದೇ ಆರ್ ಕಾಲ್ಡ್ ಆಸ್ ಇನ್ಸಿಡೆಂಟಲ್ ಎಕ್ಸ್ಪೆನ್ಸಸ್. ನೆಕ್ಸ್ಟ್ ಇಂಟ್ರೆಸ್ಟ್ ಆ್ಯಂಡ್ ಲೇಟ್ ಫೀಸ್. ಇಟ್ ಇನ್ಕ್ಲೂಡ್ಸ್, ಈಗ ಇನ್ಕ್ಲೂಡೆಡ್ ಐಟಮ್ನೊಳಗೆ ಇವು ಬರ್ತವೆ: ರಾಯಲ್ಟಿ ಆ್ಯಂಡ್ ಲೈಸೆನ್ಸ್ ಫೀಸ್, ಸಬ್ಸಿಡೀಸ್ ಆಗಲೇ ಹೇಳಿದ್ವಲ್ಲ, ಎಕ್ಸೆಪ್ಟ್ ಗೌರ್ಮೆಂಟ್ ಸಬ್ಸಿಡಿ, ಕಮಿಷನ್ ಆ್ಯಂಡ್ ಡಿಸ್ಕೌಂಟು ಯಾಕೆ ಇಲ್ಲೇ ಇನ್ಕ್ಲೂಡ್ ಆಕೈತಿ, ಆಮೇಲೆ ಯಾಕೆ ಎಕ್ಸ್ಕ್ಲೂಡ್ ಆಕೈತಿ ಅನ್ನೋದು ಹೇಳ್ತೀನಿ ನಿಮಗೆ. ಪ್ರೀ ಸಪ್ಲೈಸ್ ಆಲ್ಸೋ ಇಟ್ ಇನ್ಕ್ಲೂಡ್. ಜಿ ಎಸ್ ಟಿ ಆ್ಯಂಡ್ ಅದರ್ ಟ್ಯಾಕ್ಸಸ್ ಇನ್ಕ್ಲೂಡ್ ಆಗ್ತೈತಿ. ಅಂದ್ರೆ ಸಾರಿ, ಜಿ ಎಸ್ ಟಿ ಅಂದರೆ ಅದು ಟ್ಯಾಕ್ಸಸ್ ಬೇಡ, ಜಿ ಎಸ್ ಟಿ ಅನ್ನೋ ವರ್ಡ್ ತೊಗೊಳೋದು ಬೇಡ. ಅದರ್ ಟ್ಯಾಕ್ಸಸ್ ಎಲ್ಲ ಇನ್ಕ್ಲೂಡ್ ಆಗ್ತವೆ ಎಕ್ಸೆಪ್ಟ್ ಹೇಳ್ತಾರೆ ಅವರು ಜಿ ಎಸ್ ಟಿ, SGST ಮತ್ತು IGST. ಇಲ್ಲೊಂದು ಎಕ್ಸಾಂಪಲ್ ಎಲ್ಲ ನೋಡಿರಿ. ಇಫ್ ದ ಪ್ರಾಡಕ್ಟ್ ಈಸ್ ಸೋಲ್ಡ್ ಫಾರ್ 1000 ಅಂತ ತಿಳ್ಕೊಳ್ರಿ, ವಿತ್ 50% ಪ್ಯಾಕಿಂಗ್ ಚಾರ್ಜಸ್ ಅಂದರೆ ಟೋಟಲ್ ವ್ಯಾಲ್ಯೂ ಎಷ್ಟಾಗೈತಿ, 1050 ಆಯಿತು. ಸೊ ದಿಸ್ ಈಸ್ ಏನಂತಂದರೆ ವಾಟ್ ಆರ್ ದ ಐಟಮ್ಸ್ ಆರ್ ಇನ್ಕ್ಲೂಡೆಡ್ ಅಂತ ಕೇಳಿದಾಗ ನಮಗೆ ಬಂದಂಥ ಐಟಮ್ಸ್ ಇವು. ನೆಕ್ಸ್ಟ್ ವಾಟ್ ಆರ್ ದ ಐಟಮ್ಸ್ ಆರ್ ಎಕ್ಸ್ಕ್ಲೂಡೆಡ್. ಯಾವ ಐಟಮ್ ಎಕ್ಸ್ಕ್ಲೂಡೆಡ್ ಆಗ್ತವೆ ನೋಡ್ತಾ ಬರೋಣ. ಎಕ್ಸ್ಕ್ಲೂಡೆಡ್ ಯಾವ್ಯಾವ ಬರ್ತವೆ? ಒಂದೇದು ಡಿಸ್ಕೌಂಟ್. ಇನ್ ಕೇಸ್ ಇಫ್ ದೇ ಆರ್ ಗಿವನ್ ದ ಡಿಸ್ಕೌಂಟ್ ಯು ಹ್ಯಾವ್ ಟು ಡಿಡಕ್ಟ್ ಇಟ್, ಮುಗೀತು. ಜಿ ಎಸ್ ಟಿ ಆ್ಯಂಡ್ ಕಂಪೆನ್ಸೇಷನ್ ಶೇರ್ಸ್. ಒಂದು ವೇಳೆ ನಾನು ಹೇಳಿದ್ನಲ್ಲ, ಇನ್ ಕೇಸ್ ಅದರೊಳಗೆ ಜಿ ಎಸ್ ಟಿ ಇನ್ಕ್ಲೂಡ್ ಆಗಿತ್ತು ಅಂದ್ರೆ ಅದನ್ನು ಲೆಸ್ ಮಾಡಿರಿ. ಒಂದು ವೇಳೆ ಜಿ ಎಸ್ ಟಿ ಇನ್ಕ್ಲೂಡ್ ಮಾಡೇ ಇಲ್ಲ ಅಂತಂದರೆ ಡೋಂಟ್ ಟೇಕ್ ಇನ್ ಟು ದ ಪ್ರಾಬ್ಲಮ್ನ ತೊಗೊಬೇಡ್ರಿ, ಸಪ್ರೇಟಾಗಿ ಜಿ ಎಸ್ ಟಿ ಕ್ಯಾಲ್ಕುಲೇಷನ್ ಮಾಡೋಣ ಅಂತ. ನೆಕ್ಸ್ಟ್ ಒಂದು ಟ್ರಾನ್ಸ್ಪೋರ್ಟೇಷನ್ ಚಾರ್ಜಸ್ ಇಫ್ ಶೋನ್ ಸಪ್ರೇಟ್ಲಿ ಇನ್ ದ ಇನ್ವಾಯ್ಸ್. ಡೆಪಾಸಿಟ್ಸ್ ಇತ್ತು ಅಂದರೆ ಅಡ್ವಾನ್ಸ್ ಅಮೌಂಟ್ ಏನಿದ್ವು ಅಂದರೆ ಅವ್ರು ಹೇಳ್ಯಾರ, ಬಟ್ ಇದನ್ನೇನು ತೊಗೋಬೇಡ್ರಿ. ಸೊ ವೆರಿ ಇಂಪಾರ್ಟೆಂಟ್ ಅಂದರೆ ಇನ್ನೂ ಒಂದು ಐತಿ ಇದ್ರಾಗೆ, ಏನಂತಂದರೆ ಇದ್ರಾಗ ಕೊಟ್ಟಿಲ್ಲ, ಡ್ಯೂರೇಬಲ್ ಆ್ಯಂಡ್ ಕಾಸ್ಟಿಂಗ್ ಆಫ್ ಡ್ಯೂರೇಬಲ್ ಬರ್ತೀನಿ ವರ್ಡ್. ಇನ್ನೊಂದು ಐಟಮ್ ಕಾಸ್ಟಿಂಗ್ ಆಫ್ ಡ್ಯೂರೇಬಲ್ ಆ್ಯಂಡ್ ರಿಟರ್ನಬಲ್ ಕಂಟೈನರ್ ಆರ್ ಪ್ಯಾಕಿಂಗ್ ಚಾರ್ಜಸ್ ಇತ್ತು ಅಂದ್ರೆ ಇದೊಂದು ಯಾವಾಗಲೂ ತೊಗೋಬಾರ್ದು. ಒಂದೇ ವಿಚಾರ, ತೊಗೋಬಾರ್ದು. ಒಂದು ವೇಳೆ ಅದ್ರಾಗ ಇದು ಇನ್ಕ್ಲೂಡ್ ಆಗಿತ್ತು ಅಂದರೆ ಮೈನಸ್ ಮಾಡಿರಿ, ಸಿಂಪಲ್ ವರ್ಡ್. ಸೊ ಇದಿಷ್ಟು ಒಂದಂಥ ವಿಚಾರ. ನೆಕ್ಸ್ಟ್ ಒಂದು ಐಟಮ್ ಹೋಗೋಣ. ಸ್ಪೆಷಲ್ ಕೇಸಸ್ ಅಂತ ಒಂದು ಪ್ರೀ ಸ್ಯಾಂಪಲ್ ಇದ್ವು ಅಂದ್ರೆ ಅವನ್ನೆಲ್ಲ ತೊಗೋಬೇಕು. ಸೆಕೆಂಡ್ ಹ್ಯಾಂಡ್ ಗೂಡ್ಸ್ ಇದ್ದರೂ ತೊಗೋಬೇಕು. ನೆಕ್ಸ್ಟ್ ಗಿಫ್ಟ್ ಇವೆಲ್ಲ ಆಯ್ತಲ್ಲ, 50,000 ಫರ್ ಏನಮ್. ಬಿಹ್ಯಾಂಡ್ ದ್ಯಾಟ್ ಇದನ್ನು ಎಕ್ಸಾಮ್ಟ್ ಆಕೈತಿ, ಇದಕ್ಕಿಂತ ಜಾಸ್ತಿ ಇತ್ತಂದ್ರೆ ತೊಗೋಬೇಕು ಅಂತ ನಾವು ಹೇಳ್ತೀವಿ. ಸೊ ಇದು ಆಲ್ರೆಡಿ ಹೇಳಿದ್ವಲ್ಲ, ವಾಟ್ ಆರ್ ದ ಐಟಮ್ಸ್ ಆರ್ ಎಕ್ಸ್ಕ್ಲೂಡೆಡ್ ಅವನ್ನೆಲ್ಲ ನೋಡಿದ್ವಿ. ಸೊ ಇದನ್ನು ನೋಡೋಣಂತೆ. ಓಕೆ, ಸೊ ನೆಕ್ಸ್ಟ್ ಒಂದು ಬಂದಿದ್ದು ವೆರಿ ಇಂಪಾರ್ಟೆಂಟ್ ಯಾವುದು ಅಂತಂದರೆ, ಸೊ ಫಾರ್ಮೆಟ್. ಈ ಫಾರ್ಮೆಟ್ ಒಂದು ಅರ್ಥ ಆಯ್ತು ಅಂದ್ರೆ ಡೆಫಿನೆಟ್ಲಿ ಯು ಕ್ಯಾನ್ ಸಾಲ್ವ್ ದ ಪ್ರಾಬ್ಲಮ್ ಫಾರ್ 15 ಮಾರ್ಕ್ಸ್. ಯಾವುದೇ ಪ್ರಾಬ್ಲಮ್ ಕೇಳಿದ್ರು 15 ಮಾರ್ಕ್ಸಿಗೆ ನೀವು ಸಾಲ್ವ್ ಮಾಡ್ಬೋದು. ಸೊ ಹಂಗಂದ್ರೆ ಯಾವ್ಯಾವ ಐಟಮ್ಸ್ ಇರ್ತಾವೆ ನೋಡ್ಕೊಳ್ಳೋಣ. ಟ್ರಾನ್ಸಾಕ್ಷನ್ ವ್ಯಾಲ್ಯೂನ ಕಂಪ್ಯೂಟರ್ ಮಾಡೋಕ್ಕೆ ಇರೋಂಥ ಒಂದು ಫಾರ್ಮೆಟ್ ಇದೆ. ಹಾಗಂದ್ರೆ ಫಸ್ಟ್ಗೆ ಅವರು ಸೆಲ್ಲಿಂಗ್ ಪ್ರೈಸು, ಶೋರೂಮ್ ಪ್ರೈಸು ಅಂದರೆ ಜಿ ಎಸ್ ಟಿ, ಎಕ್ಸ್ಕ್ಲೂಡಿಂಗ್ ಜಿ ಎಸ್ ಟಿ ಅವ್ರು ಕೊಟ್ಟಿರ್ತಾರೆ, ಅದನ್ನು ಬರ್ಕೋಬೇಕು. ಬರ್ಕೊಂಡ್ಮೇಲೆ ಇನ್ಕ್ಲೂಷನ್ ನಾಟ್ ಇನ್ಕ್ಲೂಡೆಡ್ ಅಂತ ಸೆಲ್ಲಿಂಗ್ ಪ್ರೈಸ್. ಒಂದು ವೇಳೆ ಇನ್ಕ್ಲೂಡ್ ಆಗಿಲ್ಲ ಅಂದರೆ ಅವ್ನು ಇನ್ಕ್ಲೂಡ್ ಮಾಡಬೇಕು. ಇನ್ಕ್ಲೂಡ್ ಆಗಿದ್ದು ಅಂದರೆ ಕೈ ಬಿಡಬೇಕು. ಯಾವುವು? ಪ್ರಿಲಿಡವರಿ ಇನ್ಸ್ಪೆಕ್ಷನ್ ಚಾರ್ಜಸ್ಸು, ಪಬ್ಲಿಸಿಟಿ ಎಕ್ಸ್ಪೆನ್ಸಸ್ಸು, ಪ್ಯಾಕಿಂಗ್ ಕಾಸ್ಟು, ಡಿಸ್ಕೌಂಟ್ ಇನ್ ಕೇಸ್ ಆಫ್ ಅಡ್ವಾನ್ಸ್ ಅಮೌಂಟ್. ವೆರಿ ಇಂಪಾರ್ಟೆಂಟ್. ಕೆಲವೊಂದು ಟೈಮ್ ಅವರು ಅಡ್ವಾನ್ಸ್ ಅಮೌಂಟ್ ಕೊಟ್ಟಾಗ ಸ್ಪೆಷಲ್ ಡಿಸ್ಕೌಂಟ್ ಕೊಟ್ಟಿರ್ತಾರೆ. ಆ ಸ್ಪೆಷಲ್ ಡಿಸ್ಕೌಂಟ್ ಏನಾರು ಮೆನ್ಷನ್ ಮಾಡಿದ್ರು ಅಂತಂದರೆ ಕಂಪಲ್ಸರಿ ಯು ಹ್ಯಾವ್ ಟು ಆ್ಯಡ್ ಬ್ಯಾಕ್. ಮತ್ತೊಮ್ಮೆ ಅದನ್ನು ಯು ಹ್ಯಾವ್ ಟು ಬಿ ಆ್ಯಡ್ ಬ್ಯಾಕ್ ಇಟ್ ಅಂತ ಅಂದರೆ ಮತ್ತೊಮ್ಮೆ ವಾಪಸ್ ಆ್ಯಡ್ ಮಾಡ್ಬೇಕು ಅದನ್ನು ಕಳೆದ ಥರ. ನೆಕ್ಸ್ಟ್ ಮೆಟೀರಿಯಲ್ ಪರ್ಚೇಡ್ ಎಕ್ಸ್ಕ್ಲೂಸಿವ್ ಆಫ್ ಜಿ ಎಸ್ ಟಿ. ಈ ಫಾರ್ ಎಕ್ಸಾಂಪಲ್ ಏನಾಗಿರ್ತೈತಿ, ಆಗಲೇ ಹೇಳಿದ್ವಲ್ಲ ನಾವು ಕಂಪೋಸಿಟ್ ಸಪ್ಲೈ ಅಂತ ಹೇಳಿದ್ವಲ್ಲ, ಕೆಲವೊಂದು ಟೈಮ್ ಅದಕ್ಕೆ ಸಂಬಂಧಪಟ್ಟಂಥ ಅಸೆಸರೀಸ್ನ ನಾವು ಪರ್ಚೇಸ್ ಮಾಡಿರ್ತೀವಿ. ಫಾರ್ ಎಕ್ಸಾಂಪಲ್ ಫಾರ್ ಇನ್ಸ್ಟಾಲೇಷನ್ ಆಫ್ ಮಷಿನರಿ ಕೆಲವೊಂದು ಟೈಮ್ ನಾವು ಆಪ್ರೇಟ್ ಮಾಡಬೇಕು ಅಂದ್ಕೊಂಡಾಗ ಕೆಲವೊಂದಿಷ್ಟು ನೆಸೆಸರಿ ಐಟಮ್ಸ್ ಇರ್ತವೆ, ಅಂದ್ರೆ ಒಂದಿಷ್ಟು ಅಸೆಸರೀಸ್ ಬೇಕಾಗಿರ್ತೈತಿ. ಅಂಥವೇನಾದ್ರು ಪರ್ಚೇಸ್ ಮಾಡಿದ್ವಿ ಅಂದರೆ ಅವ್ನು ಇನ್ಕ್ಲೂಡ್ ಮಾಡಬೇಕು. ಓಕೆ, ಕ್ಲಿಯರ್ ಆಯ್ತು. ರಾ ಮೆಟೀರಿಯಲ್ ಸಪ್ಲೈಡ್ ಬೈ ದ ಬೈಯರ್ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಆನ್ ಫ್ರೀ ಆಫ್ ಕಾಸ್ಟ್ ಆ್ಯಂಡ್ ರೆಡ್ಯೂಸ್ ದ ಕಾಸ್ಟ್ ಫಾರ್ ಯೂಸ್ ಇನ್ ಕನೆಕ್ಷನ್ ವಿತ್ ಸಚ್ ಸಪ್ಲೈ. ಇದಕ್ಕೆ ಸಂಬಂಧಪಟ್ಟಿದ್ದು ಏನಾರು ಇದೆ ಫ್ರೀ ಆಫ್ ಕಾಸ್ಟ್ ಇದ್ವು ಅಂದ್ರೆ, ಇಂಥವೆಲ್ಲ ಏನು ಪ್ರಾಡಕ್ಟ್ ಇದ್ವು ಅಂದ್ರೆ ಸಪ್ಲೈ ಮಾಡಿದ್ದು ತೊಗೋಬೇಕು. ಡಿಸೈನ್ ಆ್ಯಂಡ್ ಡೆವಲಪ್ಮೆಂಟ್ ಚಾರ್ಜಸ್ ಇದ್ರೆ ತೊಗೋಬೇಕು. ಸಬ್ಸಿಡೀಸ್ ಡೈರೆಕ್ಟ್ಲಿ ಲಿಂಕ್ ಟು ದ ಪ್ರೈಸ್ ಆಗಲ್ಲ ಹೇಳಿದ್ವಲ್ಲ, ಅದರ್ ದ್ಯಾನ್ ಸಬ್ಸಿಡಿ ಪ್ರೊವೈಡೆಡ್ ಬೈ ದ ಸೆಂಟ್ರಲ್ ಆರ್ ಸ್ಟೇಟ್ ಗೌರ್ಮೆಂಟ್ ಇದ್ರ ತೊಗೋಬೇಡ್ರಿ. ಬೋನಸ್, ಕಮಿಷನ್ ಆ್ಯಂಡ್ ಇನ್ಸೆಂಟಿವ್ಸ್ ತೊಗೋರಿ. ರಾಯಲ್ಟಿ ಆರ್ ಲೈಸೆನ್ಸ್ ಫೀಸ್ ರಿಲೇಟೆಡ್ ಟು ಸಪ್ಲೈ ಇದ್ರೆ ತೊಗೊಳ್ರಿ. ಅಡ್ವರ್ಟೈಸ್ಮೆಂಟ್, ಸರ್ವಿಸ್ ಚಾರ್ಜ್ ಎಲ್ಲ ತೊಗೋಬೇಕು ರೀ. ಯಾವ ತೊಗೋಬಾರ್ದು ಅನ್ನೋದು ಮೇನಾಗಿ ಹೇಳ್ತೀನಿ ಕೇಳಿರಿ. ಒಂದು, ಡಿಸ್ಕೌಂಟ್ ಲೆಸ್ ಮಾಡಬೇಕು. ತೊಗೊಳ್ದೇ ಇರೋಂಥ ಐಟಮ್ ಯಾವುದಂದ್ರೆ ಕಾಸ್ಟಿಂಗ್ ಆಫ್ ಡ್ಯೂರೇಬಲ್ ಆ್ಯಂಡ್ ರಿಟರ್ನಬಲ್ ಪ್ಯಾಕಿಂಗ್ ಆರ್ ಕಂಟೈನರ್ ಚಾರ್ಜಸ್ ಇತ್ತಂದರೆ ತೊಗೋಬಾಡ್ರಿ. ಓಕೆ, ಫ್ರೈಟ್ ಚಾರ್ಜಸ್ ಇದ್ರಂದ್ರೆ ಎಲ್ಲ ತೊಗೊಳ್ರಿ.
ನೆಕ್ಸ್ಟ್ ಇನ್ಸ್ಟಾಲೇಷನ್ ಆರ್ ಎರೆಕ್ಷನ್ ಎಕ್ಸ್ಪೆನ್ಸಸ್ ಇದ್ರೂ ತೊಗೊಳ್ರಿ. ಇಫ್ ಶೋನ್ ಇನ್ ದ ಇನ್ವಾಯ್ಸ್ ಎಟ್ ದ ಟೈಮ್ ಆಫ್ ಆರ್ ಬಿಫೋರ್ ಡೆಲಿವರಿ ಅಂತ ಹೇಳ್ಯಾರ. ಓಕೆ, ಇನ್ಸೂರೆನ್ಸ್ ಚಾರ್ಜಸ್ ಇದ್ರೂ ತೊಗೊಳ್ರಿ, ಟ್ರಾನ್ಸ್ಪೋರ್ಟೇಷನ್ ಚಾರ್ಜಸ್ ಇದ್ರು ತೊಗೊಳ್ರಿ, ಟ್ಯಾಕ್ಸಸ್ ಆ್ಯಂಡ್ ಡ್ಯೂಟೀಸ್ ಅಂಥವೆಲ್ಲ ಇದ್ರು ಅಂತ ತೊಗೊಳ್ರಿ, ಎಕ್ಸೆಪ್ಟ್ ಜಿ ಎಸ್ ಟಿ, ಎಚ್ ಜಿ ಎಸ್ ಟಿ ಮತ್ತು ಐ ಜಿ ಎಸ್ ಟಿ. ಇಂಪೋರ್ಟೆಂಟ್ ಫ್ರಮ್ ಅದರ್ ಕಂಟ್ರಿ ಅದು ಅದ್ರಾಗ ಇನ್ಕ್ಲೂಸಿವ್ ಆಫ್ ಪಿ ಸಿ ಡಿ, ಎಕ್ಸ್ಕ್ಲೂಸಿವ್ ಆಫ್ ಐ ಜಿ ಎಸ್ ಟಿ. ನೋಡಿರಿ, ನಾವು ಕೆಲವೊಂದು ಟೈಮ್ ಒಂದಿಷ್ಟು ಮಷಿನರಿನ ಇನ್ಸ್ಟಾಲ್ ಮಾಡ್ಬೇಕು ಅನ್ಕೊಂಡಾಗ ಕೆಲವೊಂದಿಷ್ಟು ಚಾರ್ಜಸ್ ಇರ್ತಾವೆ. ಅವನ್ನ ಕೆಲವೊಂದಿಷ್ಟು ಐಟಮ್ಸ್ ನಾವು ಇಂಪೋರ್ಟ್ ಮಾಡ್ಕೊಂಡಿರ್ತೇವೆ ಫಾರಿನ್ ಕಂಟ್ರಿಯಿಂದ. ಈಗ ಫಾರ್ ಎಕ್ಸಾಂಪಲ್ ಇಂಪೋರ್ಟ್ ಮಾಡ್ಕೊಂತೇವೆ ಅಂದ್ರೆ ಕಂಪಲ್ಸರಿ ನಾವು ಬೇಸಿಕ್ ಕಸ್ಟಮ್ ಡ್ಯೂಟಿ ಕಟ್ಟಲೇಬೇಕು. ಇದು ಬಿ ಸಿ ಡಿ ಅಂದರೆ ಏನು ಗೊತ್ತಾ, ಬೇಸಿಕ್ ಕಸ್ಟಮ್ ಡ್ಯೂಟಿ. ಇದು ನಾವು ಪೇ ಮಾಡಲೇಬೇಕಾಕೈತಿ. ಆದ್ರೆ ಅದ್ರಾಗ ಏನಾಗಿರ್ಬಾರ್ದು, ಐ ಜಿ ಎಸ್ ಟಿ ಇರಬಾರ್ದು. ನಿಮ್ಗೆ ಗೊತ್ತಿರ್ಬೋದು, ಎಕ್ಸ್ಪೋರ್ಟು ಟು ಅದರ್ ಕಂಟ್ರಿ ಇತ್ತಂದ್ರೆ ಅದಕ್ಕೆ ನಾವು ಇಂಟರ್ ಸ್ಟೇಟ್ ಟ್ರಾನ್ಸಾಕ್ಷನ್, ನಿಮ್ಗೆ ಗೊತ್ತಿರ್ಬೋದು, ಎರಡು ಟ್ರಾನ್ಸಾಕ್ಷನ್ ಬರ್ತವೆ, ಒಂದು ಇಂಟ್ರಾ ಮತ್ತು ಇನ್ನೊಂದು ಇಂಟ್ರಾ ಅಂದ್ರೇನು, ವಿತಿನ್ ದ ಸ್ಟೇಟ್, ಒಂದು ಸ್ಟೇಟ್ ಒಳಗಿರೋಂಥದ್ದು. ಇಂಟರ್ ಅಂತಂದ್ರೆ ಒಂದು ಬಿಟ್ವೀನ್ ದ ಸ್ಟೇಟ್ಸ್ ಇರ್ಬೋದು ಅಥವಾ ಬಿಟ್ವೀನ್ ದ ಕಂಟ್ರಿ ಇತ್ತು ಅಂದರೆ ಅದಕ್ಕೆ ನಾವು ಐ ಜಿ ಎಸ್ ಟಿನ ಅಪ್ಲೈ ಮಾಡ್ತೀವಿ. ಮುಂದೆ ನೋಡೋಣ ಅಂತ ಅದನ್ನು ಮತ್ತೊಮ್ಮೆ ಹೇಳ್ತೀನಿ. ಲೋಡಿಂಗ್ ಆ್ಯಂಡ್ ಅನ್ಲೋಡಿಂಗ್ ಚಾರ್ಜಸ್ಸು, ವಾರಂಟಿ ಎಕ್ಸ್ಪೆನ್ಸಸ್ ಇವೆಲ್ಲವೂ ಏನಾದವು ಇನ್ಕ್ಲೂಡ್ ಆಗ್ತವೆ. ಹಾಗಂದ್ರೆ ಎಕ್ಸ್ಕ್ಲೂಷನ್ ಇನ್ಕ್ಲೂಡೆಡ್ ಇನ್ ದ ಸೇಲ್ಸ್ ಪ್ರೈಸ್. ಎಕ್ಸ್ಕ್ಲೂಸಿವ್ ಅದ ಅಂದರೆ ಒಂದು ವೇಳೆ ಡಿಸ್ಕೌಂಟ್ ಇದು ಅಂದರೆ ಲೆಸ್ ಮಾಡಿರಿ. ಇನ್ನೊಂದು ಇಲ್ಲಿ ಹೇಳ ನೋಡಿರಿ, ಕಾಸ್ಟ್ ಆಫ್ ಡ್ಯೂರೇಬಲ್ ರಿಟರ್ನಬಲ್ ಪ್ಯಾಕಿಂಗ್ ಇನ್ಕ್ಲೂಡೆಡ್ ಇನ್ ದ ಸೇಲ್ಸ್. ನೋಡಿರಿ, ಒಂದು ಮಾತು ಹೇಳ್ತೀನಿ. ಸೊ ಅವರು ಎಷ್ಟು ಚಂದ ಹೇಳ್ಯಾರ ಗೊತ್ತಾರೆ, ಕಾಸ್ಟ್ ಆಫ್ ಡ್ಯೂರೇಬಲ್ ಆ್ಯಂಡ್ ರಿಟರ್ನಬಲ್ ಪ್ಯಾಕಿಂಗ್ ಇನ್ಕ್ಲೂಡೆಡ್ ಇನ್ ದ ಸೇಲ್ಸ್ ಪ್ರೈಸ್. ಒಂದು ವೇಳೆ ಅದು ಇನ್ಕ್ಲೂಡ್ ಆಗಿತ್ತು ಅಂದ್ರೆ ಅಷ್ಟೇ ಲೆಸ್ ಮಾಡಿರಿ. ಒಂದು ವಿಚಾರ ಏನಂತಂದ್ರೆ ಇದನ್ನು ಐಟಮ್ ತೊಗೊಳ್ಳೇಬಾರ್ದು ನಾವು. ಯಾವುದು, ಕಾಸ್ಟ್ ಆಫ್ ಡ್ಯೂರೇಬಲ್ ಆ್ಯಂಡ್ ರಿಟರ್ನಬಲ್ ಪ್ಯಾಕಿಂಗ್ ಇನ್ಕ್ಲೂಡೆಡ್ ಇನ್ ದ ಸೇಲ್ಸ್ ಪ್ರೈಸ್ ಇತ್ತಂದ್ರೆ ಒಂದೇ ಮಾತು ಇದನ್ನು ತೊಗೊಳ್ಳೇಬಾರ್ದು. ಒಂದು ವೇಳೆ ಅದು ಇನ್ಕ್ಲೂಡ್ ಆಗಿತ್ತು ಅಂದ್ರೆ ಅದನ್ನೇನು ಮಾಡಬೇಕು ಅಂತಂದ್ರೆ ಲೆಸ್ ಮಾಡಬೇಕು. ಇಲ್ಲ ಅಂದ್ರೆ ಇಲ್ಲ. ಲೆಸ್ ಮಾಡೋದು ಯಾವಾಗಲೂ ನೆನ್ಪಿಟ್ಕೊಳ್ರಿ, ಡಿಸ್ಕೌಂಟ್ ಒಂದೇ. ಇದು ಒಂದು ವೇಳೆ ಇನ್ಕ್ಲೂಡ್ ಆಗಿತ್ತು ಅಂದರೆ ಅಷ್ಟೇ ಲೆಸ್ ಮಾಡ್ತೀವಿ, ಇದರಿಲ್ಲ. ಹಾಗಂದ್ರೆ ಇಲ್ಲಿ ಬಂತು. ಸೊ ಈಗ ಆ್ಯಡ್ ಪ್ರಾಫಿಟ್ ಮಾರ್ಜಿನ್ ಹೇಳ್ಯಾರ, ದಿಸ್ ಇಸ್ ನಾಟ್ ಫಾರ್ ಆಲ್. ಅದು ಒಂದು ವೇಳೆ ಒಂದೇ ಒಂದು ಸೆಕ್ಷನ್ಗೆ ಅಪ್ಲೈ ಮಾಡ್ತೀವಿ, ಅದು 10% ಆ್ಯಡ್ ಮಾಡ್ಬೇಕು ಅನ್ನೋದು ಒಂದು ಸೆಕ್ಷನ್ಗೆ ಐತಿ. ಆ 10% ಆ್ಯಡ್ ಮಾಡೋದು ನೋಡೋಣ ಅಂತ. ಹಾಗಂದ್ರೆ ಇದು ಇಲ್ಲಿಗೆ ಆ್ಯಕ್ಚುಲಿ ಮುಗೀತು ಪ್ರಾಬ್ಲಮ್ಮು. ಸೊ ದಿಸ್ ಇಸ್ ವಾಟ್ ಏನಂತ ಕೇಳಿದರೆ ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಆರ್ ವ್ಯಾಲ್ಯೂ ಆಫ್ ಸಪ್ಲೈನ ಕ್ಯಾಲ್ಕುಲೇಟ್ ಮಾಡೋಂಥ ಒಂದು ಫಾರ್ಮೆಟ್. ಈಗ ಹಂಗಂದ್ರೆ ಕ್ಯಾಲ್ಕುಲೇಷನ್ ಮಾಡಿದ್ವಿ ಅಂತ ಕೊರಿ. ಈಗ ಏನು ಕ್ಯಾಲ್ಕುಲೇಷನ್ ಮಾಡಿದ್ವಿ, ಟ್ರಾನ್ಸಾಕ್ಷನ್ ವ್ಯಾಲ್ಯೂ. ಸೊ ಆನ್ ದ್ಯಾಟ್ ಬೇಸ್ ವಿ ಹ್ಯಾವ್ ಟು ಫೈಂಡ್ ಏನಂತಂದ್ರೆ ಏನು ಕಂಡುಹಿಡಿಬೇಕು, ಜಿ ಎಸ್ ಟಿ ಫೈಂಡ್ ಔಟ್ ಮಾಡಬೇಕು. ಹೌ ಕ್ಯಾನ್ ಯು ಫೈಂಡ್ ದ ಜಿ ಎಸ್ ಟಿ ಅಂತ ಕೇಳಿದ್ರೆ ಮೇಲೆ ಇದು ಕಂಡುಹಿಡಿದಿರ್ತಾರಲ್ಲ ಟ್ರಾನ್ಸಾಕ್ಷನ್ ವ್ಯಾಲ್ಯೂ, ಅದ್ರ ಬೇಸ್ ಮೇಲೆ ಅವರು ರೇಟ್ ಆಫ್ ಜಿ ಎಸ್ ಟಿ ಕೊಟ್ಟಿರ್ತಾರೆ. ಆ ರೇಟ್ ಆಫ್ ಜಿ ಎಸ್ ಟಿನ ಅಪ್ಲೈ ಮಾಡಿದರೆ ಸಿ ಜಿ ಎಸ್ ಟಿ ಇಷ್ಟು, ಎಸ್ ಜಿ ಎಸ್ ಟಿ ಇಷ್ಟು. ಅದೇ ಒಂದು ವೇಳೆ ಇಂಟ್ರೆಸ್ಟೆಡ್ ಟ್ರಾನ್ಸಾಕ್ಷನ್ ಆಗಿತ್ತು ಅಂದರೆ ಐ ಜಿ ಎಸ್ ಟಿ ಫೈಂಡ್ ಔಟ್ ಮಾಡಬೇಕು. ಆಮೇಲೆ ಟೋಟಲ್ ಟ್ಯಾಕ್ಸ್ ಲಯಬಿಲಿಟಿ ಫೈಂಡ್ ಔಟ್ ಮಾಡಿ. ಸೊ ಇದು ಲೆಕ್ಕ ನೋಡಿರಿ. ಇಫ್ ದ ಸಪ್ಲೈ ಇಸ್ ಬಿಟ್ವೀನ್ ದ 2 ಸ್ಟೇಟ್ಸ್ ಇತ್ತಂದ್ರೆ ಐ ಜಿ ಎಸ್ ಟಿ ಅಪ್ಲೈ ಮಾಡಿರಿ. ಇಫ್ ದ ಸಪ್ಲೈ ವಿತಿನ್ ದ ಸ್ಟೇಟ್ ಇತ್ತು ಅಂದರೆ ಸಿ ಜಿ ಎಸ್ ಟಿ ಆ್ಯಂಡ್ ಎಚ್ ಎಸ್ ಟಿ ಕಂಡುಹಿಡಿರಿ ಅಂತ ಹೇಳ್ತಾರೆ. ಸೊ ಇಲ್ಲಿ ಏನು ರೀ ಇದು ಕೆಳಗೇನು ಕೊಟ್ರ ಅಂತಂದ್ರೆ ಟ್ಯಾಕ್ಸ್ ಲಯಬಿಲಿಟಿ ಹೆಂಗೆ ಕಂಡುಹಿಡಿಬೇಕು. ಫಾರ್ ಎಕ್ಸಾಂಪಲ್ ಟ್ಯಾಕ್ಸ್ ಲಯಬಿಲಿಟಿ ಅಂದರೆ ಇಲ್ಲಿ ಕಂಡುಹಿಡಿಯೋದು ಕೆಲವೊಂದು ಟೈಮ್ ಒಂದು ವೇಳೆ ಟ್ಯಾಕ್ಸ್ ಇನ್ಕ್ಲೂಡ್ ಆಗೈತಪ್ಪ. ಈಗ ನಾನು ಕಳಿಸ್ತಂಥ ಸಪ್ಲೈ ಎಷ್ಟು ಅಂದರೆ 1,05,000 ರೂಪಾಯಿ ಐತಿ. ಇದ್ರಾಗ 5,000 ಸಾರಿ 1 ಲಕ್ಷ ಸಾರಿ ರಾಂಗ್, ಬೇರೆ ತೊಗೊತಾನೆ ರೇಟ್ ತೊಗೊತಾನೆ. ಸೊ 1,18,000 ರೂಪಾಯಿ ಐತೆ ಅಂತ ಕೊಡ್ರಿ. ಇದ್ರಾಗ 18% ಇನ್ಕ್ಲೂಡ್ ಜಿ ಎಸ್ ಟಿ ಇದು. ಸೊ ಇನ್ಕ್ಲೂಡ್ ಜಿ ಎಸ್ ಟಿ ಅಂದರೆ ಗೊತ್ತಲ್ಲ, ಇದ್ರಾಗ ಜಿ ಎಸ್ ಟಿ ಇನ್ಕ್ಲೂಡ್ ಆಗೈತಿ. ಹೌದಾ, ಇದ್ರಾಗ ಏನಾಗೈತಿ, ಅಪ್ಲೈ ಆಗೈತಿ, ಜಿ ಎಸ್ ಟಿ ಇನ್ಕ್ಲೂಡ್ ಆಗೈತಿ. ಸೊ ಜಿ ಎಸ್ ಟಿ ಇನ್ಕ್ಲೂಡ್ ಆಗ್ಬಿಟ್ಟೈತಿ ಇದ್ರಾಗ. ಹಂಗಂದ್ರೆ ಇದು ಎಷ್ಟಕ್ಕೆ ಸಮ ಅಂದ್ರೆ 100 ರೂಪಾಯಿ ಕಾಸ್ಟಿಗಿತ್ತಂದ್ರೆ ಪ್ಲಸ್ 18% ಜಿ ಎಸ್ ಟಿ ಇನ್ಕ್ಲೂಡ್ ಆಗೈತಿ. ಎಷ್ಟು ಪರ್ಸೆಂಟ್ ಜಿ ಎಸ್ ಟಿ ಇನ್ಕ್ಲೂಡ್ ಆಗೈತಿ, 18%. ಹಾಗಂದ್ರೆ ಅವ್ರು ಕೊಟ್ಟಂಥ ವ್ಯಾಲ್ಯೂ ಎಷ್ಟೈತಲ್ಲ 1,18,000 ರೂಪಾಯಿ ಏನೈತಲ್ಲ, ಡಿವೈಡೆಡ್ ಬೈ ಇಟ್ ಇಸ್ ಈಕ್ವಲ್ ಟು 118 ಇಂಟು ನಾವು 18 ಮಾಡಿದ್ರೆ ಅದು ಜಿ ಎಸ್ ಟಿ. ಸಾರಿ ಇಂಟು 18 ಮಾಡಿದರೆ ಅದು ಜಿ ಎಸ್ ಟಿ. ಇಂಟು ನಾವು ಅದನ್ನು ಬಿಟ್ಟು ಇಂಟು 100 ಮಾಡಿದರೆ ಅದು ಟರ್ನ್ ಓವರ್ ಅಥವಾ ಸಪ್ಲೈ ಅಂತ ನೆನಪಿಟ್ಕೊಳ್ರಿ. ಕಾಸ್ಟ್ ಆಫ್ ಸಪ್ಲೈ ಆರ್ ಪ್ರೈಸ್ ಆಫ್ ಸಪ್ಲೈ ಇಂಟು 18 ಮಾಡಿದ್ರೆ ಜಿ ಎಸ್ ಟಿ ಬರ್ತೈತೆ. ಅಂದರೆ ಜಿ ಎಸ್ ಟಿ ಎಷ್ಟಿತ್ತು ಅದ್ರಾಗ 18% ಇತ್ತು. ಅಂದರೆ ಕಾಸ್ಟು 100 ಇದ್ದರೆ ಪ್ಲಸ್ ಜಿ ಎಸ್ ಟಿ ಎಷ್ಟಿತ್ತು, 18 ಇತ್ತು. ಹಾಗಂದ್ರೆ ನಮ್ಮ ಕಡೆ ಕೊಟ್ಟಂಥ ವ್ಯಾಲ್ಯೂ ಎಷ್ಟಿತ್ತು ಅವ್ರದ್ದು, 118 ಇತ್ತು. ಕೊಟ್ಟಂಥ ವ್ಯಾಲ್ಯೂ ಇಸ್ ಈಕ್ವಲ್ ಟು 118 ಇಂಟು 18 ಮಾಡಿದ್ರೆ ಜಿ ಎಸ್ ಟಿ ಇಂಟು 100 ಮಾಡಿದ್ರೆ ಇಲ್ಲ ಐತಲ್ರಿ ಟರ್ನ್ ಓವರ್ ಎಕ್ಸ್ಕ್ಲೂಡಿಂಗ್ ಜಿ ಎಸ್ ಟಿ ಇಲ್ದೇನೆ ಅಂತ. ಸೊ ಇದು ಏನಂತಂದ್ರೆ ವ್ಯಾಲ್ಯೂ ಆಫ್ ಸಪ್ಲೈ ಬಗ್ಗೆ ಇಂಟ್ರೊಡಕ್ಷನ್ನು. ನಾಳಿಂದ ಪ್ರತಿಯೊಂದು ಪ್ರಾಬ್ಲಮ್ನು ಎವ್ರಿ ಡೇ 1 ಅಥವಾ 2 ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡ್ತಾನೆ ಹೋಗ್ತೀವಿ. ವ್ಯಾಲ್ಯೂ ಆಫ್ ಜಿ ಎಸ್ ಟಿ ಇಟ್ ವಿಲ್ ಬಿ ಇಟ್ಸ್ ವೆರಿ ಈಸಿಯೆಸ್ಟ್ ಪ್ರಾಬ್ಲಮ್ ಇನ್ ಜಿ ಎಸ್ ಟಿ ಪ್ರಾಬ್ಲಮ್ ಒಳಗೆ. ಸೊ ಕನ್ಫ್ಯೂಷನ್ ಆದರೆ ಕನ್ಫ್ಯೂಷನ್ ಅನಿಸ್ತೈತಿ. ಅದಕ್ಕಿಂತನೂ ನಿಮಗೆ ಈ ಫಾರ್ಮೆಟ್ ನೆನಪಿರ್ಬೇಕು ನೋಡ್ರಿ.
ಈ ಫಾರ್ಮೆಟ್ ನೇಮ್ ನೆನಪಿತ್ತು ಅಂತಂದರೆ ಯು ಕ್ಯಾನ್ ಸಾಲ್ವ್ ಎವ್ರಿ ಪ್ರಾಬ್ಲಮ್, ಎಲ್ಲ ಪ್ರಾಬ್ಲಮ್ಮು ನೀವೇನು ಮಾಡ್ಬೋದು, ಸಾಲ್ವ್ ಮಾಡ್ಬೋದು. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಒನ್ ಆಲ್.